ಆದ್ಮೇಲೆ ತಮಗೆಲ್ಲರಿಗೂ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಇವತ್ತು 32ನೇ ದಿನ, ಏಪ್ರಿಲ್ 19, 2026. ಇವತ್ತು 32ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮ್ಮೊಂದಿಗೆ ಮಾಡಲಿದ್ದೇನೆ. ಶ್ರೀ ಜೀನಹಳ್ಳಿ ಸಿದ್ಲಿಂಗಪ್ಪ ಅವರು ಬರೆದ ಅಮ್ಮ ನಂಗೆ ಇಷ್ಟ ಕಣೆ ಮಕ್ಕಳ ಕವನಗಳ ಕೃತಿಯನ್ನ ಇವತ್ತು ನಾನು ನಿಮ್ಮೊಂದಿಗೆ ಪರಿಚಯ ಮಾಡಲಿದ್ದೇನೆ. ಜೀನಹಳ್ಳಿ ಸಿದ್ಲಿಂಗಪ್ಪ ಅವರು ಮಕ್ಕಳ ಸಾಹಿತ್ಯದಲ್ಲಿ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಮೂಲತಃ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯವರು. ಇವರಿಗೆ ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ, ಹಾಡು ನನ್ನ ಹಾಡು, ಪುಸ್ತಕ ಸೊಗಸು ಪ್ರಶಸ್ತಿ, ಕನ್ನಡ ಪುಸ್ತಕ ಸೊಗಸು ಪ್ರಶಸ್ತಿ, ಚಿಣ್ಣರ ಚಿಲಿಪಿಳಿ ಅನ್ನುವಂಥ ಕೃತಿಗೆ ದೊರೆತಿದೆ. ಆಗ ಹೇಳು ಹೇಳು ನಾನು ಯಾರು ಅನ್ನುವಂತ ಒಂದು ಒಗಟಿನ ಪುಸ್ತಕಕ್ಕೆ ಗೋರೂರು ಸಾಹಿತ್ಯ ಪ್ರಶಸ್ತಿ, ಹೇಳು ಯಾರಮ್ಮ ಕವನಕ್ಕೆ ಪ್ರಜಾವಾಣಿ ವಿಶೇಷ ಅಂಕದಲ್ಲಿ ಪ್ರಶಸ್ತಿ ಇದೆ. ಮಹಾರಾಷ್ಟ್ರದ ಪಠ್ಯಪುಸ್ತಕದಲ್ಲಿ ಮಮ್ಮಿ ನನಗೆ ಇಷ್ಟ ಕಣೆ ಒಂದು ಸುಗಮ ಭಾರತಿ ಪಠ್ಯದಲ್ಲಿ ಪಠ್ಯ ಆಗಿದೆ. ಜೀನಹಳ್ಳಿ ಸಿದ್ಲಿಂಗಪ್ಪ ಅವರು ಬರೆದ ಅಮ್ಮ ನಂಗೆ ಇಷ್ಟ ಕಣೆ ಮಕ್ಕಳ ಸಂಕಲನವನ್ನ ಶ್ರುತಿ ಪ್ರಕಾಶನ ಮೈಸೂರು ಅವರು ಪ್ರಕಾಶನದ ವತಿಯಿಂದ ಪ್ರಕಟಿಸಿದ್ದಾರೆ. ಹಾಗೆ 2017ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 108 ಪುಟಗಳನ್ನು ಹೊಂದಿದ್ದು 80 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಬೆನ್ನುಡಿಯನ್ನ ಪ್ರೊಫೆಸರ್ ಮೊರಬದ್ ಮಲ್ಲಿಕಾರ್ಜುನ್ ಅವರು ಬರೆದು ಶುಭ ಹಾರೈಸಿದ್ದಾರೆ. 32 ಕವಿತೆಗಳು ಈ ಕವಿತಾ ಸಂಕಲನದಲ್ಲಿದೆ. ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಹಾಗೂ ಒಳಗಡೆ ರೇಖಾಚಿತ್ರಗಳನ್ನ, ಕವಿತೆಗೆ ರೇಖಾಚಿತ್ರಗಳನ್ನ ಸಹ ಆಕರ್ಷಕವಾದ ರೇಖಾಚಿತ್ರಗಳನ್ನ ಈ ಕೃತಿ ಒಳಗೊಂಡಿದೆ. ಜೀನಹಳ್ಳಿ ಸಿದ್ಲಿಂಗಪ್ಪ ಅವರು ಮಕ್ಕಳಿಗಾಗಿ ಪುಟ್ಟ ಪುಟಾಣಿ ಹಾಡು, ಕುಣಿದಾಡು ಬಾನವಿಲೆ, ಏಳು ಪುಟ್ಟ ಏಳು, ಕನ್ನಡ ಕಾವೇರಿ, ಚಿಣ್ಣರ ಹಾಡು, ಮಕ್ಕಳ ಒಗಟಿನ ಹಾಡು, ಅಮ್ಮ ನಂಗೆ ಇಷ್ಟ ಕಣೆ, ಕಕ ಕಿಕ್ಕಿ ಹಾಡು, ಮಕ್ಕಳ ಜಾಣ್ಮೆಯ ಕಥೆಗಳು ಭಾಗ 1, 2, 3, 4 ಹಾಗೂ ಜೀನಹಳ್ಳಿಯವರ ಮಕ್ಕಳ ಸಮಗ್ರ ಕೃತಿಗಳು ಪ್ರಕಟವಾಗಿವೆ. ಇಲ್ಲಿರುವಂತಹ ಒಂದು ಕವಿತೆ ಪ್ರಸ್ತುತ ಕಥಾ ಸಂಕಲನದಲ್ಲಿ ಜೀನಹಳ್ಳಿಯವರ ತಮ್ಮ ಅನುಭವ ಹಾಗೂ ಅವರು ಅಪಾರವಾದ ಸಂಖ್ಯೆಯಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಜೀನಹಳ್ಳಿ ಸಿದ್ಲಿಂಗಪ್ಪ ಸರ್ ಅವರು ರಚಿಸಿದ್ದಾರೆ. ಅವರ ಒಂದು ರಚನೆಯಲ್ಲಿ ಆಕರ್ಷಣೀಯವಾಗಿ ಇರುವಂತಹ ಕವಿತೆಗಳನ್ನ ನಾವು ಇಲ್ಲಿ ಕಾಣಬಹುದು. ಮಕ್ಕಳಲ್ಲಿರುವಂತಹ ಕಾತುರ, ಆತುರ, ಪ್ರೀತಿ, ವಾತ್ಸಲ್ಯ, ಪ್ರೇಮ ಈ ಎಲ್ಲ ಅಂಶಗಳಿಗೆ ಮೂರ್ತಿವೆತ್ತಂತ ರೂಪವಿರುವಂತದ್ದು ಅಮ್ಮನ ಕುರಿತಾಗಿರುವಂತಹ ಇಲ್ಲಿರುವಂತ ಸಂಕಲನದ ಬಹುತೇಕ ಕವಿತೆಗಳು ಮಗು ಯಾವ ರೀತಿ ಅಮ್ಮನನ್ನ ಪ್ರೀತಿಯಿಂದ ಕಾಣುತ್ತೆ, ಹಾಗೆ ಮುದ್ದಿನ ಅಮ್ಮನನ್ನ ಯಾವ ರೀತಿ ಪ್ರೀತಿಸುತ್ತೆ, ಈ ಎಲ್ಲ ಅಂಶಗಳನ್ನ ನಾವು ಕಥೆಯಲ್ಲಿ ನೋಡಬಹುದು. ಅಮ್ಮನೇ ಪ್ರೀತಿಯ ದೇವರು, ಅಮ್ಮ ನಿನ್ನ ಪ್ರೀತಿಯ ಹೊರತು ಬೇರೆ ಬಯಸೋದಿಲ್ಲಮ್ಮ, ಯಾರೋ ನಿಂಗೆ ಚಾಡಿಯ ಹೇಳಿ ಮನಸ್ಸು ಕೆಡಿಸಿದರಮ್ಮ, ನಿನ್ನ ಪ್ರೀತಿಗಿರುವ ಶಕ್ತಿ ತುಂಬಾ ದೊಡ್ಡ ದೇಹದಮ್ಮ, ದೇವರೂನು ಬಂದರಿಲ್ಲಿ ಬೇರೆ ಮಾಡಲಿಕ್ಕಿಲ್ಲಮ್ಮ. ಇಲ್ಲಿ ಪ್ರಸ್ತುತ ಕವಿತೆಯಲ್ಲಿ ನಾವು ಅಮ್ಮನೇ ಪ್ರೀತಿಯ ದೇವರು ಅಂದ್ರೆ ಪ್ರೀತಿಗೆ ಅಮ್ಮನೇ ದೇವರು. ಅಮ್ಮಗೆ ಇವತ್ತು ನೀನು ಕೋಪ ಆಗಿ ಅಂದ್ರೆ ಯಾರೋ ಚಾಡಿ ಹೇಳಾರ, ಆದ್ರೆ ಯಾರೇ ಎಷ್ಟೇ ಚಾಡಿ ಹೇಳಿದ್ರು ಸಹಿತ ನೀನು ಪ್ರೀತಿ ನನಗೆ ಕಡಿಮೆ ಆಗೋದಿಲ್ಲ. ಅಮ್ಮನ ಕುರಿತಾಗಿರುವಂತ ಒಂದು ಕವಿತೆ. ಯಾಕಂದ್ರೆ ಇಡೀ ಲೋಕವೇ ಎಷ್ಟೇ ದೂರುಗಳನ್ನು ಹೇಳಿದ್ರು ಸಹಿತ ಮಗುವಿನ ಮೇಲೆ ನಂಬಿಕೆ ಇಡುವಂತವಳು ತಾಯಿ. ಹಾಗಾಗಿ ತಾಯಿಯ ಪ್ರೀತಿಯ ಕುರಿತಾಗಿ ಬರೆದಿರುವಂತ ಕವಿತೆ. ಕಂದನ ಹಾರ್ಡರ್. ಮಮ್ಮಿ ನಾನು ಸ್ಕೂಲ್ಗೆ ಹೊರಟೆ, ತಿಂಡಿಯ ಕಟ್ಟು ನನ್ಗೆ, ಕಟ್ಟಿಲ್ಲಂದ್ರೆ ಹಾಗೆ ಹೊರಟೆ ತರಬೇಕು ನೀನು ಅಲ್ಲಿಗೆ, ಶೂ ನಾಕು, ಟೈಯ ಕಟ್ಟು, ಡ್ರೆಸ್ ತೋಡ್ಸು ನನ್ಗೆ, ತೊಡ್ಲಿಲ್ಲ ಅಂದ್ರೆ ಹಾಗೆ ಹೊರಟೆ ನಾಚಿಕೆ ಆಗ್ಬೇಕು ನಿಂಗೆ, ಬ್ಯಾಗು ತಂದು ಬುಕ್ಸು ತುಂಬಿ ತಕ್ಕೊಂಡ್ ಬಾ ಇಲ್ಗೆ, ತರ್ಲಿಲ್ಲ ಅಂದ್ರೆ ಹಾಗೆ ಹೊರಟೆ ಒತ್ಕೊಂಡ್ ಬರ್ಬೇಕು ಸ್ಕೂಲ್ಗೆ. ಇದೇ ರೀತಿ ಒಂದು ಕವಿತೆ ಸಾಗುತ್ತೆ. ಅಂದ್ರೆ ಮಕ್ಕಳು ಎಷ್ಟು ತಾಯಿಗೆ ಗೋಳಾಡಿಸ್ತಾರೆ, ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟೊಂದು ತಾಯಿಗೆ ಗೋಳಾಟವನ್ನ ಕೊಡ್ತಾರೆ ಅನ್ನುವಂಥದ್ದು ಈ ಕವಿತೆಯಲ್ಲಿ ಮಾರ್ಮಿಕವಾಗಿ ಹೇಳುವಂತ ಪ್ರಯತ್ನವನ್ನ ಕವಿಗಳಾಗಿರುವಂತ ಸಿದ್ಲಿಂಗಪ್ಪ ಸರ್ ಅವರು ಮಾಡಿದ್ದಾರೆ. ಅಂದ್ರೆ ಮಮ್ಮಿ ನಾನು ಶಾಲೆಗೆ ಹೊಂಟೆ, ನೀನು ಬೇಗ ತಿಂಡಿ ಕಟ್ಟು, ಅಕಸ್ಮಾತ್ ನೀನೇನ ಕಟ್ಲಿಲ್ಲ ಅಂದ್ರೆ ಬಾಕ್ಸ್ ಅನ್ನ ನೀನೇ ಶಾಲೆಗೆ ತರಬೇಕಾಗತ್ತೆ, ಆಮೇಲೆ ಶೂ ಹಾಕಿ, ಟೈ ಹಾಕಿ, ಡ್ರೆಸ್ ಹಾಕು, ಇಲ್ಲಾಂದ್ರೆ ನಾನು ಹಿಂಗೆ ಹೋಗ್ಬಿಡ್ತೀನಿ ನೋಡು ನೈಟ್ ಡ್ರೆಸ್ ಮೇಲೆ ಅಂತ ಹೇಳ್ತಾನ ನಾನು. ಹಾಗೆ ಬ್ಯಾಗ್ ತಂದು ಕೊಟ್ಟು ಬುಕ್ಸ್ ತುಂಬಿ ಬ್ಯಾಗ್ ತಗೊಂಬ, ಇಲ್ಲಾಂದ್ರೆ ಆ ಬ್ಯಾಗನ್ನು ಸಹಿತ ನೀನೇ ಶಾಲೆಗೆ ತರಬೇಕಾಗತ್ತ ಅಂತೇಳಿ ತಾಯಿಗೆ ಮಕ್ಕಳು ಮುಂಜಾನೆ ಶಾಲೆಗೆ ಹೋಗ್ಬೇಕಾದ್ರೆ
ಒಂದು ಬ್ಲಾಕ್ ಮೇಲ್ ಮಾಡಿದಂತೆ ಮಕ್ಕಳು ತಾಯಿಗೆ ಮಾಡ್ತಾ ಇರ್ತಾರೆ. ಬೇಗ ಕೊಟ್ಟು, ಬೇಗ ಕಟ್ಲಿಲ್ಲ ಬಾಕ್ಸ್ ಅಂದ್ರೆ ನಾನು ಹೋಗಲ್ಲ ಇವತ್ತು ಶಾಲೆಗೆ, ಲೇಟ್ ಆಯ್ತು, ಮಿಸ್ ಬೈತಾರ ಅನ್ನೋಂತ ಒಂದು ಧೋರಣೆಯನ್ನ ಮಕ್ಕಳು ಹೊಂದಿರ್ತಾರೆ. ಅಂದ್ರೆ ಯಾವುದೋ ಒಂದು ಕಾರಣ ನೀಡಿ ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು ಅನ್ನೋಂತ ಮಕ್ಕಳು ಮಾಡುವಂತ ತುಂಟಾಟವನ್ನ, ತಾಯಿಗೆ ಕೊಡುವಂತ ಕಾಟವನ್ನ ಈ ಕವಿತೆಯಲ್ಲಿ ಲೇಖಕರು ಹಿಡಿದಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಬೇಸಿಗೆ ರಜೆ ಅನ್ನುವಂತ ಒಂದು ಕವಿತೆಯಲ್ಲಿ, ಮಮ್ಮಿ ನಾನು ಊರಿಗೆ ಹೊರಟೆ, ಅಜ್ಜಿ ಕರಿತಾಳ ಹಂಗೆ, ಅಜ್ಜಿ ಅಂದ್ರೆ ತುಂಬಾ ಇಷ್ಟ, ಹೇಳುವ ಕತೆಗಳು ಬೆಳ್ದಂಗೆ, ಬೇಸಿಗೆ ರಜೆ ಕಳೆಯಲಿಕ್ಕೆ ಅಜ್ಜಿಯ ಮನೆಯಲ್ಲಿ ಇರಬೇಕು, ತಾತನೊಡನೆ ಆನೆ ಆಡುತ್ತಾ ಹಾಡು ಕಲ್ತ್ಕೊಳ್ಬೇಕು. ಅಂದ್ರೆ ಮಕ್ಕಳೆಲ್ಲ ಸೇರಿಕೊಂಡು ಆಡುವೆವು ಚಿನ್ನಿ ದಾಂಡು, ಊರಿಕೇರಿ ಸುತ್ತಲೂ ತಿರುಗಿ ಬಾಗಿದರು ಮೈಬೆಂಡು. ಅಂದ್ರೆ ಬೇಸಿಗೆ ರಜೆ ಬಂದಾಗ ಈಗೆಲ್ಲ ಮಕ್ಕಳನ್ನ ನಾವು ಬೇಸಿಗೆ ತರಬೇತಿ ಶಿಬಿರ, ಸಮ್ಮರ್ ಕ್ಯಾಂಪ್ ಅಂತೇಳಿ ನಾವು ಅಲ್ಲಿ ಇಲ್ಲಿ ಬಿಡ್ತೀವಿ ಮಕ್ಕಳನ್ನ. ಆದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಜ್ಜಿ ಊರು, ತಾತನ ಊರಿಗೆ ಹೋಗಿ ಅಜ್ಜಿಯ ಜೊತೆಗೆ ಕತೆಗಳನ್ನ ಕೇಳ್ಕೊಂತ ತಾತನ ಜೊತೆ ಆಟ ಆಡುವಂತ ಸನ್ನಿವೇಶವನ್ನ ಈಗೀಗ ಮಕ್ಕಳು ಆ ಸನ್ನಿವೇಶದಿಂದ ಹೊರಗಡೆ ಬಂದು ಬಹುತೇಕ ಸಮಯವನ್ನ ತರಗತಿ ಕೋಣೆಯಲ್ಲಿ ಕಳೆಯುತ್ತಿರುವಂತ ವಾಸ್ತವ ಜಗತ್ತಿನಲ್ಲಿ ಮಗುವಿನ ಮನಸ್ಸು ತಂದೆ ತಾಯಿ ಹಾಗೂ ತಾತ ಅಜ್ಜಿ ಜೊತೆಗೆ ಇರಬೇಕು ಹಾಗೂ ಆತರಿಯುವಂತ ಮನಸ್ಸನ್ನ ಇಲ್ಲಿ ಹಿಡಿದಿಡುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅದೇ ರೀತಿ ಮಿಸ್ಸು ಚೆನ್ನಾಗಿ ಕಲಿಸ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ ನಮ್ಮಿಸ್ಸು ಕೇಳಿದ್ದಕ್ಕೆ ಉತ್ತರ ಕೇಳ್ತಿದ್ದಾರೆ, ಎಸ್ ಎಲ್ಲ ಕುಂತ್ಕೊಂಡು ಕೇಳ್ತಿದ್ರೆ ಪಾಠನ ಅರ್ಥವಾಗದೆ ಇರೋರಿಗೆಲ್ಲ ಸುಮ್ನೆನಾ. ಇಲ್ಲಿ ನಾವು ಶಿಕ್ಷಕಿಯನ್ನ ಕುರಿತಾಗಿ ಬರೆದಿರುವಂತ ಕವಿತೆಯಲ್ಲಿ ನಮ್ಮ ಮಿಸ್ಸು ತುಂಬಾ ಸುಂದರವಾಗಿ ಕಥೆಯನ್ನು ಹೇಳ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಅರ್ಥ ಆಗಿರ್ಲಾರ್ದವ್ರಿಗೂ ಸಹಿತ ಅರ್ಥ ಆಗಂಗತೆ ನಮ್ಮ ಟೀಚರು ಪಾಠವನ್ನ ಮಾಡ್ತಾರೆ ಅಂತೇಳಿ. ಅದೇ ಅಮ್ಮನ ಕಾಳಜಿ ಅನ್ನುವಂತ ಒಂದು ಕವಿತೆಯಲ್ಲಿ, ಮಮ್ಮಿ ನೀನು ಕಾಳಜಿ ವಹಿಸಿ ಬ್ರಷ್ ಮಾಡ್ಲಿಕ್ಕೆ ಹಚ್ತೀಯ, ಹಲ್ಲು ಸ್ವಚ್ಛ ಮಾಡಿಸಿ ನೀನು ಬೆಳ್ಳಂಗೆ ಹೊಲಿಸ್ತೀಯ, ಸೋಪು ಹಚ್ಚಿ ಮುಖವ ತೊಳೆಸಿ ಟವಲ್ ನಲ್ಲಿ ಒರೆಸ್ತೀಯ, ಪೌಡರ್ ಹಚ್ಚಿ ತಲೆಯ ಬಾಚಿ ಡ್ರೆಸ್ ತೊಡಿಸಿ ಹೊಲಿಸ್ತೀಯ, ಹಾಲು ಕುಡಿಸಿ ತಿಂಡಿ ತಿನ್ನಿಸಿ ಹೊಟ್ಟೆ ತುಂಬಿಸಿ ಕಳಿಸ್ತೀಯ, ಪಾಠ ಓದಿಸಿ ಆಟ ಆಡಿಸಿ ಶಾಲೆಗೆ ಬೇಗನೆ ಕಲಿಸ್ತೀಯ. ತಾಯಿಯ ಒಂದು ಕೆಲಸವನ್ನ ಮಾಡುವಂತ ಪ್ರತಿದಿನ ದೈನಂದಿನ ಜೀವನದಲ್ಲಿ ಮಾಡುವಂತ ತಾಯಿ ಮಾಡುವಂತ ಕೆಲಸವನ್ನ ವಿವರಿಸ್ತದೆ ಮಗು. ಒಮ್ಮೆ ನೀನು ನನಗೆ ಎಷ್ಟು ಕಾಳಜಿ ಮಾಡಿಸ್ತೀವಿ, ಬ್ರಷ್ ಮಾಡಂತಿ, ಅದರಿಂದ ಹಲ್ಲು ಚೆನ್ನಾಗಿ ಹೊಳಿತವೆ, ಹಾಗೆ ಮುಖಕ್ಕ ಸೋಪ್ ಹಚ್ಚಿ ತೊಳಿಸಿ ಮುಖನ ಸಹಿತ ಚೆನ್ನಾಗಿ ಮಾಡಂಗ್ ಮಾಡ್ತಿ, ಹಾಗೆ ಬಟ್ಟೆ ಹಾಕಿ ಬೇಗನೆ ಕಲಿಸ್ತಿ, ಹಾಲು ಕುಡಿಸ್ತಿ, ಊಟ ಮಾಡಿಸ್ತಿ, ಪಾಠ ಹೇಳ್ತಿ, ಹೋಮ್ವರ್ಕ್ ಮಾಡಿಸ್ತಿ, ಎಷ್ಟೆಲ್ಲ ಕೆಲಸವನ್ನ ನೀ ಮಾಡ್ತಿ. ನೀನ್ ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ನಾನು ಏನ್ ಮಾಡ್ತೀನಿ, ಬುದ್ಧಿವಂತ ಆಗ್ತಾ ಇದ್ದೀನಿ ಅಂತೇಳಿ ಹೇಳುವಂತ ಒಂದು ತಾಯಿಯ ಪರಿಶ್ರಮ, ದಿನನಿತ್ಯ ತಾಯಿ ಮಗುವಿಗೆ ಮಾಡುವಂತ ಸೇವೆ, ಹಾಗೂ ಮಗು ಜಾಣವನ್ನಾಗ್ಬೇಕು, ಬುದ್ಧಿವಂತನಾಗ್ಬೇಕಂತ ತಾಯಿ ಪಡುವ ಕಷ್ಟಗಳನ್ನ ಈ ಕವಿತೆಯಲ್ಲಿ ಹಿಡಿದಿಡುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಅಮ್ಮ ಎಂದರೆ ನನಗೆ ಹೆಮ್ಮೆ, ಅರಸು ಅಮ್ಮ ನೀನು ಅರಸು ನನಗೆ ನೀನು ಅರಸು, ನಿನ್ನ ಮಡಿಲಿನಲ್ಲಿ ಬೆಳೆದೆ ನಾನು, ಎತ್ತು ಸಾಕಿ ಸಲುಹಿದೆ ನೀನು, ಪುಟ್ಟ ಕಂದ ಕೇಕ್ ಹಾಕಲು ಇಟ್ಟೆ ಕಾಡಿಗೆ ದೃಷ್ಟಿ ತೆಗೆಯಲು. ಇದೇ ರೀತಿ ಕವಿತೆ ಸಾಗುತ್ತೆ. ಅಂದ್ರೆ ಒಂದು ತಾಯಿ ನೀನು ನನಗೆ ಅರಸು, ಬುದ್ಧಿವಂತನಾಗುವಂತೆ ಬೆಳೆಸುವಂತೆ ನೀನು ಅರಸು, ನಿನ್ನ ಮಡಿಲಿನಲ್ಲಿ ಬೆಳೆದಂತ ಪುಟ್ಟ ಮಗು ನಾನು, ನೀನು ಎತ್ತು ಸಾಕಿ ಸಲುಹಿದ ಮಗು ನಾನು, ನನಗೆ ದೃಷ್ಟಿ ಆಗ್ಬಾರ್ದಂತ ನೀನು ಕಾಡಿಗೆ ಬೊಟ್ಟಿಟ್ಟಿ, ಹಾಗೆ ನಾನು ಅತ್ತಾಗ ನೀನು ನನಗೆ ಜೋಗಳ ಆಡ್ದಿ, ನಿನ್ನ ಒಡಲಿನಲ್ಲಿ ಕುಳಿಸ್ಕೊಂಡು ನನಗೆ ತೊದಲು ನುಡಿಗಳನ್ನ ಕಲಿಸಿದಿ, ಅಕ್ಷರ ಕಲಿಸಿದಿ, ಪಾಠ ಹೇಳಿದಿ, ಅಮ್ಮ ನೀನ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತೇಳಿ ಈ ಕವಿತೆಯಲ್ಲಿ ಹೇಳ್ತಾರೆ. ಬಹುತೇಕ ಕವಿತೆಗಳು ತಾಯಿಯ ಒಂದು ಪರಿಶ್ರಮವನ್ನ ಇಡುವಂತ ಕೆಲಸ ಮಾಡೋ ಜೊತೆಗೆ ಶಾಲೆ ಮುಂತಾದ ಪುಟ್ಟ ಪುಟ್ಟಿ ಅನ್ನುವಂತ ಒಂದು ಕವಿತೆಯಲ್ಲಿ, ಪುಟ್ಟಿ ಉಪ್ಪಿಟ್ಟು ಮಾಡ್ಲೇಬೇಡ ಅಂತ ಒಂದೇ ಸಮನೆ ಹಠ, ನೂಡಲ್ಸ್ ಮಾಡಿ ಇಟ್ರೆ ಸಾಕು ತಿಂತಾಳೆ ಒಂದು ಪ್ಲೇಟ, ಹಪ್ಪಳ ಸಂಡಿಗೆ ಕರಿತೀನಂದ್ರೆ ಬೇಡ ಅಂತಾಳೆ ಬೇಗನೆ, ಚಿಪ್ಸು ಪಪ್ಸು ತಂದಿಟ್ರೆ ತಿಂದೇ ಬಿಡ್ತಾಳೆ ಸರನ್ನೆ, ರೊಟ್ಟಿ ಮಿದ್ದು ತಿನ್ನು ಅಂದ್ರೆ ದೂಡಿ ಬಿಡ್ತಾಳೆ ತಟ್ಟೆ, ಕುರುಮ್ ತಿಂಡಿ ಇಟ್ರೆ ತಿಂತಾಳೆ ಕೆಟ್ಟರು ಹೊಟ್ಟೆ. ಈಗಿನ ಜೀವನದಲ್ಲಿ ವಿದ್ಯಾರ್ಥಿಗಳು ಇರುವಂತ ವಾಸ್ತವ ಒಂದು ರೇಖಾಚಿತ್ರ ಸಹ, ಸುಂದರವಾದ ರೇಖಾಚಿತ್ರವನ್ನ ಪ್ರತಿಯೊಂದು ಕವಿತೆಗೂ ರೇಖಾಚಿತ್ರವನ್ನ ಬಿಡಿಸಿದ್ದಾರೆ. ಅಂದ್ರೆ ಮಕ್ಕಳು ಒಂದು ಪೌಷ್ಟಿಕವಾದ ಆಹಾರವನ್ನ ತಿನ್ರಿ ಅಂದ್ರೆ ಒಲ್ಲೆ ಅಂತಾರೆ,
ಅದೇ ಬೇಕರಿ ಐಟಮ್ಸ್ ಕುರುಕಲ್ ತಿಂದಿಟ್ರೆ ಹೊಟ್ಟೆ ಕೆಟ್ಟರು ಪರವಾಗಿಲ್ಲ ಅದನ್ನೇ ತಿಂತಾರೆ. ಉಪ್ಪಿಟ್ಟು ತಿನ್ನೋ ಅಂದ್ರೆ ಆಟ, ಉಪ್ಪಿಟ್ಟು ಬೇಡ ನನಗೆ ನೂಡಲ್ಸೇ ಬೇಕು ಅಂತ. ನೂಡಲ್ಸ್ ಮಾಡಿಟ್ರು ಒಂದು ಪ್ಲೇಟ್ ಇಟ್ರು ತಿಂದು ಬಿಡ್ತಾಳೆ. ಹಾಗೆ ಹಪ್ಪಳ ಸಂಡಿಗೆ ಕರಿತೀನಿ ಅಂತಂದ್ರೆ ಬೇಡ ಅಂತಾಳ. ಆದ್ರೆ ಚಿಪ್ಸ್ ಪಪ್ಸ್ ಇಟ್ರೆ ಬಿಟ್ರೆ ತಿಂದು ಬಿಡ್ತಾಳೆ. ಹಾಗೆ ರೊಟ್ಟಿ ಮುದ್ದಿ ತಿಂದು ಗಟ್ಟಿ ಆಗ ಅಂತಂದ್ರೆ ಒಲ್ಲೆ ಅಂತಾಳೆ. ಅದೇ ಕುರುಕುರು ತಿಂಡಿ ಇಟ್ರೆ ಹಂಗೆ ಹೊಟ್ಟೆ ಕೆಟ್ಟಿರ್ತೈತೆ ತಿಂತಾನೆ ಇರ್ತಾಳೆ. ಈಗಿನ ಮಕ್ಕಳು ನಾವು ಆರೋಗ್ಯಕರವಾಗಿರುವಂತ ಒಂದು ಊಟವನ್ನ ಮಾಡ್ರಿ ಅಂತಂದ್ರೆ ಊಟವನ್ನ ಮಾಡಲ್ಲ. ಆದ್ರೆ ಹೊಟ್ಟೆ ಕೆಡಿಸ್ಕೊಂಡು ಕಾಯಿಲೆಗಳನ್ನ ತರಿಸುವಂತ ಬೇಕರಿ ತಿಂಡಿ ತಿನಿಸುಗಳನ್ನ ಮಕ್ಕಳು ಪ್ರೀತಿಯಿಂದ ಹಾಗೂ ಆಸಕ್ತಿಯಿಂದ ತಿನ್ನುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಾಲಿಗೆ ರುಚಿಗೆ ಬಲಿಯಾಗಿ ಆರೋಗ್ಯವನ್ನ ಕೆಡಿಸ್ಕೊಳ್ಳುವಂತ ಮಕ್ಕಳನ್ನ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ ಇದು. ಅಂದ್ರೆ ನಾವು ಆರೋಗ್ಯಕ್ಕೆ ಗಮನ ಕೊಡಬೇಕು, ರುಚಿಗೆ ಮಹತ್ವ ಕೊಡದೆ ಆರೋಗ್ಯವಾಗಿರುವಂತ ಆಹಾರವನ್ನ ನಾವು ಸೇವಿಸಬೇಕು ಅನ್ನೋಂತ ಆಶಯದಲ್ಲಿ ಈ ಕವಿತೆ ಮೂಡಿ ಬಂದಿದೆ. ಇನ್ನು ಪುಟ್ಟನ ಕನಸು ಅನ್ನುವಂತ ಕಥನ ಕವಿತೆ ಇದು. ಒಂದು ಪುಟ್ಟನ ಕನಸು ಅನ್ನುವಂತ ಒಂದು ಕಥನ ಕವಿತೆಯಲ್ಲಿ ಒಂದು ಕಥೆಯನ್ನ ಒಂದು ಕವಿತೆಯಲ್ಲಿ ಹಿಡಿದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಪುಟ್ಟು ಬರ್ತಾನೆ, ನಮ್ ಪುಟ್ಟು ಬರ್ತಾನೆ, ನೀವು ಸರಿಯಿರಲ್ಲ ದೂರಕ್ಕೆ ಸರಿಯಿರಿ, ಆನೆ ಮೇಲೆ ಅಂಬಾರಿ ಏರಿ ಅದರೊಳಗೆ ನಮ್ ಪುಟ್ಟ ಸವಾರಿ, ಕೈ ಮುಗಿದವರೆಲ್ಲ ಜೋಡಿಸ್ಕೊಂಡು ಮೆರವಣಿಗೆ ಕಣ್ ತುಂಬಾ ನೋಡಿಕೊಂಡು ರಾಜ ಟಿವಿಯಲ್ಲಿ ನಮ್ಮ ಪುಟ್ಟ ಬರ್ತಾನೆ ಆಜ್ಞೆ ಮಾಡ್ತಾನೆ. ಒಬ್ಬ ಪುಟ್ಟ ಕನಸನ್ನು ಕಾಣ್ತಾನೆ. ಕನಸಿನಲ್ಲಿ ಆನೆ ಮೇಲೆ ಕುಳಿತು ಅಂಬಾರಿ ಒಳಗೆ ಸವಾರಿ ಹೋಗ್ತಾನೆ. ಆ ರೀತಿ ಒಂದು ಪುಟ್ಟ ಕನಸಿನಲ್ಲಿ ಏನೆಲ್ಲ ಕಂಡ, ಯಾವ ರೀತಿಯ ತನ್ನ ಅಮ್ಮನಿಗೆ ರಾಜನಂತೆ ಕನಸಿನಲ್ಲಿ ಕಂಡಿರ್ತಾನೆ. ಕೊನೆಗೆ ಅವನಿಗೆ ಗೊತ್ತಾಗುತ್ತೆ ನಾ ಕಂಡಿದ್ದು ಕನಸು ಅನ್ನೋಂಥದ್ದು. ಹಾಗಾಗಿ ಒಂದು ಕಥನಕವನ ಸುಂದರವಾಗಿ ಹಾಗೂ ಹಾಸ್ಯಮಯವಾಗಿರುವಂತ ಒಂದು ಘಟನೆಯನ್ನ ಒಳಗೊಂಡಂತೆ ಈ ಕವಿತೆ ಚೆನ್ನಾಗಿ ಮೂಡಿ ಬಂದಿದೆ ಕಥನಕವನ. ಇನ್ನು ಗಿಣಿ ಮತ್ತು ಪುಟ್ಟು ಅನ್ನುವಂಥದ್ದು, ಗಿಣಿಯಂತೆ ಆರುವಂತ ಆಸೆಯನ್ನು ಇಟ್ಕೊಂಡಿರುವಂತ ಪುಟ್ಟುವಿನ ಕುರಿತಾಗಿ ಇರುವಂತದ್ದು. ಪುಟ್ಟ ಪುಟ್ಟ ಗಿಣಿ ಪುಟಾಣಿ ಗಿಣಿ ಪುರ್ರೆಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಕೊಂಬೆನ ಆಡಿಸಿಕೊಂಡು ಅಮ್ಮನೊಡನೆ ಸೇರಿಕೊಂಡು ಗೂಡಿನೊಳಗೆ ಎಣಿಕೆಕೊಂಡು ಯಾರನ್ನ ಕರಿತಾ ಇದೀಯಾ ಅಂದ್ರೆ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಪ್ರಶ್ನೆಗೆ ಮಗು ಒಂದು ಗಿಳಿ ಉತ್ತರ ಕೊಡುತ್ತೆ. ಗಿಳಿ ಮತ್ತು ಪುಟ್ಟನ ಒಂದು ಪ್ರಶ್ನಾವಳಿಯ ಮೂಲಕ ಸಮಸ್ಯೆಗಳಿಗೆ ಉತ್ತರವನ್ನ ನೀಡುವಂತ ಗಿಳಿ ಹಾಗೂ ಸಮಸ್ಯೆಗಳನ್ನ ಎದುರಿಸ್ತಿರುವಂತ ಪುಟ್ಟ ಗಿಳಿ, ಪುಟ್ಟ ಅದಕ್ಕೆ ಏನ್ ಪರಿಹಾರ ಕೊಡ್ತಾನೆ ಅನ್ನೋಂತ ಒಂದು ಕವಿತೆ. ಹಾಗೆ ಗುಬ್ಬಚ್ಚಿ ನಾನು ಅನ್ನುವಂಥದ್ದು ಕಥನ ಕವನ. ಇದು ಒಂದು ಸಹಿತ ಕಥನ ಕವನ ಆಗಿದೆ. ಈ ಕಥನ ಕವನದಲ್ಲಿ ಗುಬ್ಬಚ್ಚಿ ಮತ್ತು ನಾನು ಅನ್ನುವಂಥದ್ದು ಇದನ್ನು ಸಹ ಕನಸಿನಲ್ಲಿ ಕಂಡು ಬರುವಂತದ್ದು. ಗುಬ್ಬಚ್ಚಿ ಗೊತ್ತಾ, ಯಾರಿಗ್ ಗೊತ್ತಿಲ್ಲ, ಗುಬ್ಬಚ್ಚಿ ಹೇಗಿರುತ್ತೆ, ಗುಬ್ಬಚ್ಚಿ ಹೇಗಿರುತ್ತೆ, ಎಲ್ಲಿಂದಲೂ ಹಾರಿ ಬರುತ್ತೆ, ಅಂಗಳದಲ್ಲಿ ಕೂತ್ಕೊಳ್ಳುತ್ತೆ, ಕಂಡ ಕಾಳು ಎಕ್ಕುತ್ತೆ, ಕಟುಂ ಕುಟುಂ ತಿನ್ನುತ್ತೆ, ಬಾಯೊಳಗಿಟ್ಟುಕೊಳ್ಳುತ್ತೆ, ಚೂ ಆಡುತ್ತೆ, ಕಣ್ಣು ಬಿಟ್ಟು ನೋಡುತ್ತಿರುತ್ತೆ, ಯಾರಾದರೂ ಕೈ ಎತ್ತೋದು ಕಲ್ಲು ಎಸೆಯೋದು ಮಾಡ್ತಾ ಇದ್ರೆ ಹಾಗೆ ಹಾರಿ ಹೋಗಿ ಬಿಡುತ್ತೆ. ಈ ಪುಟಾಣಿ ಗುಬ್ಬಿ ಮರಿಯಲ್ಲಿ ಗುಬ್ಬಿಯ ಚಟುವಟಿಕೆ, ಅಂಗಳದಲ್ಲಿ ಬಂದು ಕಾಳು ಕಡ್ಡಿ ಕಾಳ ಜೋಳ ಗೀಳ ಇದ್ರೆ ಅದನ್ನ ತಿಂತಿರ್ತತೆ. ಆದ್ರೆ ಅಕಸ್ಮಾತ್ ಯಾರು ಒಬ್ರು ಕೈಯನ್ನು ಎತ್ತಿ ಬಿಟ್ರೆ ಸಾಕು, ಅದು ಕಲ್ಲು ಒಗಿಲಿಕ್ಕಿಂತ ಮೊದಲು ಅದು ಹಾರಿ ಹೋಗ್ಬಿಡುತ್ತೆ. ಅಂದ್ರೆ ಮಕ್ಕಳೊಂದಿಗೆ ಆಟ ಆಡೋಂಥದ್ದು. ಆದ್ರೆ ಈಗೀಗ ಗುಬ್ಬಿಗಳು ಸಹಿತ ಕಡಿಮೆ ಆಗ್ತದವ, ಕಾಣ್ತಾ ಇಲ್ಲ. ಗುಬ್ಬಿಯ ಸಂತತಿ ಕಡಿಮೆ ಆಗಿದೆ ಅನ್ನುವಂತ ಒಂದು ಕಥನ ಕವನ, ಸುಂದರವಾಗಿರುವಂತ ಕಥನ ಕವನವನ್ನು ನಾವು ನೋಡಬಹುದು. ಅದೇ ಕುರಿತು ಗುಬ್ಬಿಯ ಮತ್ತು ನಾನು ಅನ್ನುವಂತ ಒಂದು ಕವಿತೆಯಲ್ಲಿಯೂ ಸಹ ಮತ್ತೊಮ್ಮೆ ಗುಬ್ಬಿಯ ಅನ್ನುವಂತ ಕುರಿತಾಗಿ ಬರೆದಿದ್ದಾರೆ. ಇಲ್ಲಿರುವಂತ 32 ಕವಿತೆಗಳು ಸಹ ಸುಂದರವಾದ ಗೇಯತೆಯೊಂದಿಗೆ ಮಕ್ಕಳಿಗೆ ಇಷ್ಟವಾಗುವಂತ ಕವಿತೆಗಳನ್ನ ರಚಿಸಿದ್ದಾರೆ. ಅಣ್ಣ ಮತ್ತು ಬೆಕ್ಕು, ತಮ್ಮ, ಗುಬ್ಬಿ ಮತ್ತು ನಾನು, ಯಾಕೋ ಕಂದ ತಪ್ತು ಓದ್ತಿ, ಇಲಿ ಮರಿ ಮತ್ತು ಬೆಕ್ಕು, ಅಮ್ಮ ನಾನ್ ನೋಡ್ಬೇಕು ನೀನು, ಹಾಗೂ ಪುಟ್ಟನ ಕನಸು, ಕಂದ ಎದ್ದು ಮಳೆಗೆ ಆನೆ, ಹಾಗೆ ನಮ್ಮ ಪುಟ್ಟ ಮುಂತಾದ ಕವಿತೆಗಳು ಸಹ ಆಕರ್ಷಕವಾಗಿ ಹಾಗೂ ಸುಂದರವಾಗಿರುವಂತ ಗೇಯತೆಯೊಂದಿಗೆ ಪ್ರಾಸದೊಂದಿಗೆ ಕೂಡಿವೆ. ಜೀನಹಳ್ಳಿ ಸಿದ್ಲಿಂಗಪ್ಪ ಸರ್ ಅವರು ತಮ್ಮ ಅನುಭವದಲ್ಲಿ, ಸೇವಾ ಅನುಭವದಲ್ಲಿ ಮಕ್ಕಳಿಗೆ ಇಷ್ಟವಾಗುವ ರೀತಿ ಕವಿತೆಗಳನ್ನ ರಚಿಸಿದ್ದಾರೆ. ಹಲವಾರು ಕವಿತೆಗಳನ್ನ ರಚಿಸಿರುವ ಅನುಭವ ಇರುವಂತ ಅವರಿಂದ ಈ ಉತ್ತಮವಾದ ಸಾಹಿತ್ಯ ಕೃತಿ ರಚನೆಯಾಗಿದೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ತಾವೆಲ್ಲರೂ ಸಹಿತ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಹೆಮ್ಮರವಾಗಿ ಬೆಳೆಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಮಕ್ಕಳ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಅವರಿಗೆ ಕೊಟ್ಟು
ಅವರಿಂದ ಮಕ್ಕಳ ಸಾಹಿತ್ಯವನ್ನು ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕು ಅಂತ ಆಶಯದೊಂದಿಗೆ ಇವತ್ತಿನ ದಿನದ 32ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.